Please subscribe to our channel and press the bell icon. I am Santosh Talakeri. ಬೀರಪ್ಪಣ್ಣವಾಗಿ ರಾಜಶೇಖರ ನಿಂಬಿರಿ ಅವ್ರ ಕೈಗೆ 10 ಟಾವೆಲ್ ಬಿದ್ದು ಅಂದ್ರೆ ಅವ್ರದ್ದು ಆಸ್ತಿ ಇವ್ರಿಗೆ ಬರ್ತದ. ಮತ್ತೆ ಯಾರಾದರೂ ನೈಸರ್ಗಿಕ ಕೃಷಿಕರು ಅದಾರ, ಮತ್ತೆ ಯಾರಾದರೂ ಬಂದಿದ್ರೆ ಬರ್ರಿ, ನಮಗೆ ಗೊತ್ತಾಗೋದಿಲ್ಲ ನೀವು ಬಂದ ಬರ್ಲಿಕ್ಕತ್ತಾರೆ. ಬಾಣ ಬರ್ರಿ, ನಿಮ್ಮಿಬ್ಬರಿಗೆ ಅವ್ರಿಗೆ ಸಿರಾಜುದ್ದೀನ್ ಸಾಹೇಬ್ರೆ ಮಾಡ್ತಾರೆ. ಸಾಹೇಬ್ರ ಆಶೀರ್ವಾದ ಆಗಲಿ ಸರ್. ಈ ಕಡೆ ಬರ್ರಿ. ರೈತ ಬಾಂಧವ್ರೆ, ಈಗ ನಾನು ಪರಿಚಯ ಮಾಡಿಸಲ್ಕತ್ತಿದ್ದು ಕರ್ನಾಟಕ ರಾಜ್ಯ ಪ್ರಶಸ್ತಿ, ರೈತ ಪ್ರಶಸ್ತಿ. ಸರ ಅಗಿ ಮಾರ್ತಾವ್ರಿ, ಈ ಥರ ನಾ ಬೆಳ್ಕೊಳ್ಕತ್ತೀನಿ, ಅದೇ ಅಗಿ ಮಾರ್ಲೈತಿ. ನೋಡಿ, ಕರ್ನಾಟಕ ರಾಜ್ಯ ಪಂಡಿತ ಪ್ರಶಸ್ತಿ ಮತ್ತು ಸನ್ಮಾನ್ಯ ಮೋದಿಜಿಯವರಿಂದ ಕೇಂದ್ರ ರಾಜ್ಯ ರೈತ ಪಂಡಿತ ಕೇಂದ್ರ ಪ್ರಶಸ್ತಿ ಇಬ್ಬರು ಪಡೆದಾರ. ಇನ್ನೊಂದು ವಿಶೇಷ ಏನಂದ್ರೆ, ಇವರು ದೆಹಲಿಗೆ ಹೋಗ್ಯಾರ. ಬೀರಪ್ಪಣ್ಣ ಭಾರಿ 5 ಸ್ಟಾರ್ ಹೋಟೆಲ್ದಾಗ ನಿಂದ್ರಿಸ್ಯಾರ ಅವರು, ಸೆಂಟ್ರಲ್ ಗೌರ್ಮೆಂಟ್ದವರು. ಇವ್ರಿಗೆ ಕನ್ನಡ ಬಿಟ್ಟು ಏನೂ ಬರೋದಿಲ್ಲ. ಮತ್ತು ಹೇಳೋದು ಹೆಂಗೆ, ಊಟ ಗೀಟ ಖಾನ ಅವ್ರು ಹೆಂಗೆ ಬರ್ತಾವ ಮಾಡಿದ್ರೆ ಹೇಳ್ತಾರೆ ಕೇಳಿ. ಏನೂ ಇಲ್ಲ, ಅಲ್ಲಿ ಹೋಗಿ ನೀವು ನಮಗೆ ಇಂಥ ಕಲ್ತವ್ರಿಗೆ ಹೋಗಿ ದೆಹಲಿಗೆ ಹೋಗಿ ಬಂದ್ರೆ ಹೋಗಿ ಬರ್ತೇವೆ. ಅವರು ಅಲ್ಲಿ ಹೋಗಿ ಪ್ರಶಸ್ತಿ ಸ್ವೀಕಾರ ಮಾಡಿ ಬಂದರು. ಅಲ್ಲಿ ಏನು ಸುಮ್ಮ ಕೈಸಾನ್ಯ ಮಾಡಿ ಹೇಳೋದನ್ರಿ ಎಲ್ಲ ಅವರಿಗೆ ಅಂತ ಹೇಳಿದ್ರು. ಅವ್ರು ಏನು ಕೇಳ್ತಾರೆ, ಕೈಸಾನ್ಯ ಮಾಡಿ ಹೇಳಿನಿ ಅಂತ ಹೇಳಿದ್ರು. ಇಬ್ಬರು ಕೂಡ ಹೋಗಿ ಕೇಂದ್ರ ಸನ್ಮಾನ್ಯ ಮೋದಿಜಿಯವರಿಂದ ರೈತ ಪಂಡಿತ ಪ್ರಶಸ್ತಿ ಪಡೆದಾರ. ರಾಜ್ಯದಿಂದಲೂ ಇಬ್ಬರು ಪಡೆದಾರ. ಅವರು ಇನ್ಕಮ್ ಬಗ್ಗೆ ಹೇಳೋದಿಲ್ಲ. ಮತ್ತು ಇವ್ರ ಮನೆಗೂ ಇನ್ಕಮ್ ಟ್ಯಾಕ್ಸ್ ಅವ್ರು ಹೇಳಿ ಹಾಕ್ಬೋದು. ಅಗ್ರಿಕಲ್ಚರ್ ಉತ್ಪನ್ನಕ್ಕೆ ಟ್ಯಾಕ್ಸ್ ಇಲ್ಲ, ಆದ್ರೆ ಇನ್ನೂ ಈಗ ಹೇಳದ್ನಲ್ಲ ನಿಮಗೆ, ಕುಬ್ಕಡ್ಡಿದು ಇನ್ಕಮ್ ಟ್ಯಾಕ್ಸ್ ಅವ್ರು ಹೇಳಿ ಹಾಕ್ಯಾರ. ಅಂದ್ರೆ ಇವರು ಹಂಗೆ ಯಾರು ಇಬ್ಬರು. ಆದ್ರೆ ಇನ್ನೂ ಕಿವಿಗೆ ಬಿದ್ದಿಲ್ಲ ಅವರಿಗೆ. ಇದು ನೋಡಿದ ಮೇಲೆ ಬೀಳ್ತಾನೋ ಗೊತ್ತಿಲ್ಲ. ಅದಕ್ಕೆ ಈಗ ಸನ್ಮಾನ್ಯ ಹನುಮಸಾಗರದ ಸಿರಾಜುದ್ದೀನ್ ಸಾಹೇಬರು ಈಗ ಇವರಿಬ್ಬರಿಗೆ ಸನ್ಮಾನ ಮಾಡ್ತಾರೆ. ಸಿರಾಜುದ್ದೀನ್ ಮೂಲಿಮನಿ ಸಾಹೇಬರು. ಇವು ಯಾಕೆ ಇವ್ರ ಕೈಲಿ ಮಾಡ್ಸಲ್ಕತ್ತೀನಿ ಅಂದ್ರೆ, ಒಬ್ರಿಗೊಬ್ರು ಬಿದ್ದು ಸಾಯ್ತಾರೆ ಇವರು. ಗಳಸಿ ಜಿಗರಿ ದೋಸ್ತರು ಅಂತೇವಲ್ಲ, ಹಾಂಗೆ ಇವರೆಲ್ಲ. ಅದ್ಭುತ. ಈಗ ಸಿರಾಜುದ್ದೀನ್ ಸಾಹೇಬ್ರೆ ಬೀರಪ್ಪಣ್ಣ ವಗ್ಗಿಯವರಿಗೆ ಇದೇನು ಕಾನ್ಸೆಪ್ಟ್ ಹಾಕೊಂಡ್ಯಾರ ಈ ಮಹಿಳಾ ಮಂಡಳದವರು, ಶ್ರೀಮತಿ ರೇಣುಕಾ ಪಾಟೀಲ್ ಮಹಿಳಾ ಮಂಡಳ ಮತ್ತು ಕೊಪ್ಪದ ಅಂಬಿಕಾ ಮೇಡಮ್ಮ, ಇನ್ನೂ ಅವ್ರದ್ದೇನು ಒಂದು ದೊಡ್ಡ ಮಹಿಳಾ ಮಂಡಳ ಅದ. ರೈತರ ಮೇಲೆ ಭಾಳ ಪ್ರೇಮ, ಭಾಳ ಸೇವಾ ಮಾಡ್ಯಾರು. ಅವರಿಗೆ ನಾವು ಭಾಳ ಕೋಟಿ ವಂದನೆಗಳನ್ನು ಹೇಳ್ತೇವೆ ನಾವು. ಇದೇ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಮಹಿಳಾ ಮಂಡಳದ ಮೇನ್ ಲೀಡಿಂಗ್ ಕ್ಯಾಂಡಿಡೇಟ್ಸ್ ಇವರು. ಅಂಬಿಕಾ ಮೇಡಮ್ ಕೊಪ್ಪದ ಶ್ರೀಮತಿ, ರೇಣುಕಾ ಪಾಟೀಲ್, ಶ್ರೀಮತಿ ಮಮತಾ ಪರಗೊಂಡೆ ಅಂತ ಇವರು 3 ಜನ. ಇದಕ್ಕೆ ನಮಗೆ ಉತ್ಸುಕತೆ ಕೊಟ್ಟವರು, ನೀ ಇದನ್ನು ರೈತರನ್ನೇ ಮಾಡ್ಬೇಕು ಈ ಜಾತ್ರೆ ಅಂತ ನಮಗೆ ಒತ್ತಾಯ ಮಾಡಿದವರು ಇವರೇ ಮಹಿಳಾ ಮಂಡಳದವರು. ಭಾಳ ಕಳಕಳಿ ರೈತರ ಮೇಲೆ ಅವರು. ರೈತರ ಬಗ್ಗೆ ಭಾಳ 108 ಪ್ರೋಗ್ರಾಮ್ದಾಗ ಪಾರ್ಟಿಸಿಪೇಟ್ ಮಾಡ್ಯಾರ ಅವರು. ಕೆಲವೊಂದು ಬಸವ ಜಾತ್ರೆ, ರೈತರ ಜಾತ್ರೆ ಒಳಗೆ ಅವ್ರಿಗೆ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಯಾರು ಹೋದ್ರಿ ಸರ? ಸವಿತಾ ಅಕ್ಕವ್ರ, ಈಗ ನಿಮಗೆ ಹೈಲೈಟ್ ಮಾಡ್ಲಿಕ್ಕೆ ನೀವು ಹಿಂದೋಗಿ ನಿಂತ್ರಿ. ಹಂಗೆ ಇದರಲ್ಲಿ ನೀವು ನಿಂದ್ರಿ. ಇವ್ರು ನೋಡ್ರಿ, ಮುಂದೆ ಬರ್ರಿ. ಇವು ಸವಿತಾ ಅಕ್ಕವ್ರದ್ದು ನಾ ಈ ಮಹಿಳಾ ಮಂಡಳಕ್ಕೆ ಇದು ಮಾಡ್ಲಿಕತ್ತೀನಿ. ನಿಮ್ಮ ಮಹಿಳಾ ಮಂಡಳ ಎಲ್ಲಿ ಕಾರ್ಯಕ್ರಮ ಆದರೂ ಇವರು ಕರೆಸ್ರಿ, ಆ ಮಹಿಳಾ ಮಂಡಳದ ಮೆರುಗೆ ಅತ್ಯುನ್ನತಕ್ಕೆ ಹೋಗ್ತದೆ. ಇಂಥ ರೈತ ಮಹಿಳೆಯನ್ನು ನಾನು
600ಕ್ಕಿಂತ ಹೆಚ್ಚು ವಿಡಿಯೋ ಮಾಡಿದ್ದೀನಿ. ಅದರೊಳಗೆ 300 ಬರೀ ಕೃಷಿಕರದೇ ಮಾಡಿದ್ದೀನಿ ನಾನು. ಇಂಥ ರೈತ ಮಹಿಳೆಯನ್ನು ನಾನು ಶೂಟಿಂಗ್ ಮಾಡಿ ನೋಡಿದ್ದೆ ಫಸ್ಟ್. ನಾನು ಇಂಥ ರೈತ ಮಹಿಳೆ ನೋಡಿ, ಇಬ್ಬರು ಗಂಡ ಹೆಂಡತಿ ಹೆಂಗಪ್ಪ ಅಂದ್ರೆ, ನಾ ಅವ್ರ ಮನ್ಯಾಗ ಹುಟ್ಟಿಲ್ಲ, ಬಟ್ ಅವರಲ್ಲಿ ಹೋದಾಗ ನನಗೆ ಹಿಂಗೆ ಫೀಲ್ ಆಗ್ತಿತ್ತು, ನಾ ಇದೇ ಮನ್ಯಾಗ ಹುಟ್ಟಿನೇನೋ ಅಂತ. ಅಷ್ಟು ಕಾಳಜಿ ಮಾಡಿದ್ರಿ ನನಗೆ. ಅದು ಎಂಥ ಮೃಷ್ಟಾನ್ನ ಊಟ ಮಾಡಿ ಹಾಕಿದ್ರು, ಎಂಥದ್ದು ಅವ್ರದ್ದು ಅದ್ಭುತನ. ಎಷ್ಟು ಸಲ ಹೇಳಿದ್ರು ಕಡಿಮೆ ಅದ. ನಾ ಫಸ್ಟ್ ಟೈಮ್ ಹೋಗೀನಿ, ಬಟ್ ನನಗೆ ಅನ್ಸಿದ್ದು ಈ ಮನ್ಯಾಗ ನಾ ಹುಟ್ಟಿನೇ ಅಂತ ಟ್ರೀಟ್ ಮಾಡಿದ್ರು ಅವರು. ಇವ್ರು 100 ವರ್ಷ ಬಾಳಬೇಕು, ಇವರು ಹಾಗೆ ಮುಂದುವರಿಬೇಕು ಅಂತ ತಿಳ್ಕೊಂಡು ಕೋಟಿ ಕೋಟಿ ಸಾಯಿಬಾಬಾನಲ್ಲಿ ನಾ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರಗಳು, ಧನ್ಯವಾದಗಳು. इधर आना करे सामने से चौका ಹೋಗ. ಮತ್ತೆ ಯಾರಾದರೂ ಕೃಷಿಕರಿದ್ರೆ ದಯಮಾಡಿ ತಪ್ಪು ತಿಳ್ಕೊಬಾರ್ದು, ಬರಬೇಕು. ನಮಗೆ ಯಾರು ಬಂದು ನಿಂತೀರಿ, ಯಾರ ಬರ್ತಂದ್ರಲ್ರಿ, ನವೀನ್ ಮಂಗನವ್ರು ಬರ್ಲಾತಾರ್ರಿ. ನವೀನ್ ಮಂಗನವ್ರಿಗೆ ಬಾತ್ ಹೇಳಿ. ಮಾವಿನ ಮರದವ್ರು ಬರ್ಲಾತಾರ. ಮಾವಿನ ಮರದವ್ರು ಬರಬಾರ್ದು. ನಿಮ್ಮ ಕೈಯಾರೆ ಒಟ್ಟು ನಿಮ್ದು ನಮಗೆ ಬರ್ಬೇಕು. ಇವು ನಮ್ಮ ಕೈಯಾಗ ಬಂದವ್ರು ಬರ್ತಾವ ನೋಡು. ಮಾತಾಡ್ರಿ ನೀವೇ ಸ್ವಲ್ಪ ಅಣ್ಣ ಬಗ್ಗೆ ಮಾತಾಡ್ತೀವಿ. ಸ್ವಲ್ಪ ಹೌದು, ಅದೊಂದಿಷ್ಟು ಸ್ವಲ್ಪ ಮಾತಾಡ. ಯಾರ ಬಗ್ಗೆ ರೀ? ಬರ್ರಿ ಬರ್ರಿ ಬರ್ರಿ. ಏ ಬರ್ರಿ ಸರ, ಇಟ್ಟು ತನಕ ನೀವು ಹೊರಗೆ ಕೂತಿದ್ರೇನು? ಇಲ್ಲ, ಅವ್ರಿಗೆ ಖಾಲಿ ಮಾಡಿ. ಏ ನೀವು ಇಬ್ರು ಕೊಂಡ್ರಿ ಹೌದು ಸರ. ಬಹಳ ಒಳ್ಳೆ ಕೆಲಸ ಮಾಡತ್ತೀರಿ. ಸಾವಯವ ಕೃಷಿಕರನ್ನ ನೀವು ಗುರುತಿಸಿ, ನೀವು ಬರೀಬೇಕಿಲ್ಲ. ನಾವು ರಾಸಾಯನಿಕ ಕೃಷಿಕರು ಸಾವಯವ ಓಂ ಶಾಂತಿ ಶಾಂತಿ. ಅಕ್ಕೋರಿ ಎಲ್ಲಿದಾರೆ ಅಕ್ಕೋರು? ಬರ್ರಿ. ಏ ಇನ್ನೊಂದು ಕುರ್ಚಿ ತೋರಿ ಗುಂಡು, ಇನ್ನೊಂದು ಕುರ್ಚಿ. ಅಕ್ಕ ಅಕ್ಕ, ನೀವು ಈ ತೆರೆ ಮರಿ ಒಳಗೆ ಇರು ಮಂದಿ ಅಲ್ಲಿ, ನೀವು ಮುಂದಕ್ಕೆ ಬರ್ಬೇಕು. ನೀವು ಸರ, ಅವ್ರಿಗಿಬ್ರಿಗೆ ಸನ್ಮಾನ ಮಾಡೋಣ, ಇವ್ರಿಗೊಬ್ರಿಗೆ ಮಾಡೋಣ. ಮಾಡಿ ಮಾತಾಡಕತ್ತೀವಿ. ಮಾಡಿ ಸನ್ಮಾನ ಮಾಡಿಸ್. ಒಂದು ಸಿಂದಗಿ ತಾಲೂಕು ಬಸವಳ್ಳಿ ನಿಮ್ದು 35 ಎಕರೆ ಆಸ್ತಿ. ನೀವೇ ಹೇಳಕತ್ರಿ, ನಿಮ್ಗೆ ಕೊಡ್ತೇನೆ ಸರ. ಈಗ ಇಲ್ಲಿ ಹಾಕ್ರಿ, ನಮ್ಮ ಮುಂದೆ ಹಾಕ್ರಿ ಅವ್ರಿಗಿಬ್ಬರಿಗೆ. ಅವ್ರಿಗೆ ಕತ್ಲಾಗ ಸನ್ಮಾನ ಮಾಡುವಂತ ಮಂದಿ ಅಲ್ರಿ ಅವ್ರು. ಬರ್ರಿ ಬರ್ರಿ ಬರ್ರಿ, ಇಲ್ಲಿ ನಾನು ಗೊತ್ತ. ಬರ್ರಿ ಒಬ್ರು ಮತ್ತೆ ಶಿಶುಮಾರ್ ಇದ್ರಿ, ಇವ್ರು ಇಬ್ರು ಮಕ್ಕಳು ಕಾಸ ಬರ್ರಿ ಅಕ್ಕ. ಹಾ ಈಗ ರೀ ಏನು ವಾಜ್ಯಲ್ರಿ. ನೀವು ಜಗತ್ತಿಗೆ ಹಗರು ಮಾಡಿರಿ, ನಿಮ್ಗೇನು ವಜ್ಜಿ ಮಾಡೋಣ ಸರ. ಇವ್ರ ಬಗ್ಗೆ ನೀವೇ ಹೇಳ್ರಿ ಸರ್. ಅವ್ರ ಬಗ್ಗೆ ಅವ್ರು ಹೇಳಿ. ಇವತ್ತಿನ ಈ ರೈತ ಪ್ರಶಸ್ತಿಯನ್ನ ವಿತರಣೆ ಮಾಡುವುದರ ಮೂಲಕ ನನ್ನೂ ಸಹ ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ತಾಯಿ ಮತ್ತೆ ಈಗ ನಡೆಸುವುದಕ್ಕೆ ಹೇಳ್ಕೊಂಡು ಇವರು ಈಗ ಸನ್ಮಾನಿತರಾದ ಇವರು ಬಸವೇಶ್ವರದವರು, ಬಸವರಾಜ ಮಂಡಲ್ ಮತ್ತು ಲಕ್ಷ್ಮೀಶ್ವರವರು ಬಹಳ ಅಗಾಧವಾದ ಗೋಗಳನ್ನು ಸಾಕಿ ಎಲ್ಲಾ ತಯಾರು ಮಾಡಿ ನಮ್ಮ ಪ್ರತಿನಿತ್ಯ ಬೇಕಾಗುವ ಅತ್ಯವಶ್ಯ ವಸ್ತುಗಳನ್ನು ತಯಾರು ಮಾಡ್ತಾರೆ. ಯಾವ ಗೋಧುಮೆಯಿಂದ ಉತ್ಪನ್ನ ಆಗುವಂತಹ ಸಗಣಿಯಿಂದ, ಗೋಮೂತ್ರದಿಂದ ಮತ್ತು ಹಾಲಿನಿಂದ ಏನ್ ಮಾಡಬೇಕಿಲ್ಲ ಎಲ್ಲವನ್ನು ಮಾಡಿ ಅವರಿಗೆ ಕಡೆಯಿಂದ ಆಶೀರ್ವಾದ ಸಿದ್ದೇಶ್ವರ ಆಶೀರ್ವಾದ. ಯಾಕಂದ್ರೆ ಸಿದ್ದೇಶ್ವರ ಅವರು ಕೈವಾರದಿಂದ ಆದಾಗ
ಅದಕ್ಕೆ ಅವ್ರು ನೋಡಿದ್ರೆ ಇವ್ರು ನೋಡಿದ್ರೆ ಇವ್ರು ನೋಡಿದ್ರೆ ಅದಕ್ಕೆ ಮೇಡಮ್ ಅವರು ಡಾಕ್ಟರ್ ಮೇಡಮ್ ಅವರು ಸನ್ಮಾನ ಮಾಡಬೇಕಾದ್ರೆ ಸರ್ ಇನ್ನೊಂದು ಈ ದಂಪತಿಗಳು ಏನ್ ವಿಶೇಷತೆ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಇವರು ಮನೆಯೊಳಗೆ ತಯಾರು ಮಾಡಿದ ಆಯುರ್ವೇದಿಕ್ ಔಷಧಗಳು ಪಾರ್ಸಲ್ ಹೋಗ್ತಾವೆ ಸತತವಾಗಿ. ಸ್ಟಾಕ್ ಇರುವುದಿಲ್ಲ, ಆ ಥರ ಇವರು ಪಾರ್ಸಲ್ ಮಾಡಿ ಕಳಿಸ್ತಾರೆ. ಎಷ್ಟೋ ಪೇಷಂಟ್ಗಳು ಬಂದು ಇವ್ರಿಗೆ ಕೃತಜ್ಞತೆ ಹೇಳೋದು ಬಿಜಾಪುರ ಬಬಲೇಶ್ವರ ಬಂದು ಹೋಗ್ಯಾರ. ನಿಮಗೆ ಒಂದು ವೇಳೆ ಇವ್ರು ಊರಿಗೆ ಬರಲಿಲ್ಲ ಅಂದ್ರೆ ನಾನು ಯೂಟ್ಯೂಬ್ನಾಗ ಇವರು ಎಪಿಸೋಡ್ಸ್ ಅವ ನೋಡ್ಬೋದು. ಸರ್ ಮುಂದೆ ಬರ್ತೀವಿ. ಇಲ್ಲಿ ಇನ್ನೊಬ್ರು ಸಮಗ್ರ ಕೃಷಿಕರಿಗೆ ಪರಿಚಯ ಮಾಡಿಸ್ಕೊಳ್ತೀನಿ. ಅವ್ರ ಪರಿಚಯ ಅವರೇ ಹೇಳ್ತಾರ. ನಾನು ಸಾವಯವ ಕೃಷಿಗಳೊಳಗ ಸ್ವಲ್ಪ ಮಟ್ಟಿಗೆ ಭಾಗಿಯಾಗಿದ್ದೀನಿ. ಯಾಕಂದ್ರೆ ಪರಿಪೂರ್ಣ ಅಂತ ಹೇಳಿದ್ರೆ ತೊಗರಿ ಬೆಳೆಯೊಳಗೂ ಕೂಡ ಸಾವಯವ ಬಳಕೆ ಮಾಡಿ ಅದ್ರೊಳಗೆ ರಾಸಾಯನಿಕನೂ ಅನಿವಾರ್ಯ ಆಗಿತ್ತು. ಒಳ್ಳೆ ಕೃಷಿಕನಾಗಿ ಇನ್ನೊಂದು ಏನಂತಂದ್ರೆ ಈ ಕಾರ್ಯಕ್ರಮ ಮಾಡಿ ಬಹಳ ಖುಷಿ ಆಗಿದೆ. ಯಾಕಂತಂದ್ರೆ ನಮ್ಮ ಮಿನಿಸ್ಟ್ರಿಗೆ ಏನಾಗ್ತಂದ್ರೆ ಸಾವಯವ ಅಂದ್ರೇನು, ನೈಸರ್ಗಿಕ ಅಂದ್ರೇನು, ರಾಸಾಯನಿಕ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಅಂಥವ್ರು ಕೃಷಿ ಬಗ್ಗೆ ಇರುವುದರಿಂದ ಈ ಸಾವಯವ ಕೃಷಿಕರಿಗೆ ಕರೆಕ್ಟಾಗಿ ಅವ್ರು ಪ್ರೋತ್ಸಾಹಿಸಿ ಅವ್ರಿಗೆ ಎನ್ಕರೇಜ್ ಮಾಡಿ ಹುಡುಗಿಸ್ತಾರಲ್ಲ, ಆ ಕೆಲಸಕ್ಕೆ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸ್ಬೇಕಾಗ್ತದೆ. ಯಾಕಂತಂದ್ರೆ ನಾನು ತೋಟಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮ ತೋಟದಾಗ ಪ್ರತಿಯೊಂದು ಹೆಂಗಂದ್ರೆ ಚಲೋ ಹಾಲು, ಚಲೋ ಮೊಸರ ಊಟ ಮಾಡಿತ್ತಂದ್ರೆ ನಾನು ತೋಟದಾಗ ಬೆಳಗಿನಲ್ಲಿ ಅವರು ತೋಟಕ್ಕೆ ಹೋದಾಗ ಅವ್ರ ತೋಟದಿಂದ ನಾವು ಹೋಗಿ ಬರ್ತಿದ್ದೆ. ನಮ್ಮ ಎಸ್ಪಿ ಅವರು ಕೂಡ ಸಾವಯವ ಒಳಗ ನಮ್ಮ ಬಿಜಾಪುರ ಎಸ್ಪಿ ಅವ್ರ ಕೈ ಸಾವಯವದ ಹೆಚ್ಚು ಕೊಟ್ಟಾರ. ಅವ್ರ ತಂದೆಯವರು ತಾಯಿಯವರು ಎಷ್ಟು ಸಾಯವ ಮಕ್ಕಳ ಸಹಿತ ಅವ್ರು ಹೆಂಗ ಅಂತಂದ್ರೆ ನಾವು ಎಸ್ಪಿ ತಿಳ್ಕೊಂಡು ಅವರು ಸಿಟಿ ಒಳಗೆ ಕಳಿಸ್ಬೇಕು ಮಕ್ಕಳನ್ನ ಅಂತಲ್ಲ, ಕೃಷಿ ಚಟುವಟಿಕೆಗೆ ಮಕ್ಕಳನ್ನು ಬರ್ತಿರಬೇಕು ಅಂತ ಪ್ರತಿದಿನ ಮಣ್ಣು ಒಳಗೆ ಗುಬ್ಬಿ ಕೂಡ ಮಾಡಿ ಎಷ್ಟು ಮಂದಿ ಆಡೋದು ನೋಡಿ ಬಹಳ ಖುಷಿ ಆಯ್ತು. ಇವತ್ತು IAS, IPS, KS ಅಧಿಕಾರಿಗಳು ಕೂಡ ಆ ಮಣ್ಣಿನ ಋಣ, ಆ ಮಣ್ಣಿನ ಬಗ್ಗೆ ಅವರು ಪರಿಚಯ ಕೊಟ್ಟಾಗ ಈ ದೇಶ ಆಡಲಿಕ್ಕೆ ಸಾಧ್ಯ ಇದೆ. ಈ ದೇಶಕ್ಕೆ ಒಂದು ಒಳ್ಳೆಯ ಆಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ಸಾವಯವ ಕೃಷಿಕರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ದೀರ್ಘದಂಡ ನಮಸ್ಕಾರ. ಬರ್ರಿ ಸರ್, ನೀವು ರೈತರ ಆರಾಮ್ ಗೊತ್ತಿದೆ. ನೀವು ಅಲ್ಲಿ ಬಂದ ಕೂಡಲೇ ಗೊತ್ತಿರುತ್ತೆ. ನಾವು ಯಾವ ವಿಡಿಯೋ ಮಾಡಿ ಒಟ್ಟರು ನನ್ನ ಕನಸನಾಗ ಬರ್ತಾರೆ. ಹೋಗ್ಯಾರನ್ರಿ? ಹಲೋ, ಅಲ್ಲ ಈಗ ಒದಗಿಸ್ಕೊಟ್ಟ ಬರಾಗ ಏನಾಯ್ತು ಗಾಡಿಯನ್ನು ಇಲ್ಲಿ ಬರ್ತಾ ಭಾಷಣ ಮಾಡಬೇಕು. ಭಾಷಣ ಸಂಘ ಇನ್ನೊಂದು ಸನ್ಮಾನ ಮಾಡ್ತಾ. ಈಗ ಈ ಸಮಗ್ರ ಕೃಷಿಕ ರೈತರಿಗೆ ರಾಜಶೇಖರ್ ನಿಂಬರ್ಗಿ ಸರ್ ಸನ್ಮಾನ ಮಾಡ್ತಾ ಇದ್ದಾರೆ. ಹಾ ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಗುಡಿಗೆ ಬಂದಿದ್ದೆ ಬೇಡ್ರಿ, ಅಲ್ಲಿ ಕೂತಾನ್ರಿ ಮಹಾತ್ಮ. ಅವ್ರು ಶಿರ್ಡಿಗೆ ಹೋಗ್ಯಾರಿ, ಅದೇ ಹೇಳೋರು ತಂಗಿನ ಕೊಡ್ರಿ.
ಒಳ್ಳೆ ನಾನು ರಗಡ ಸಲ ಹಾಯ್ದೀನಿ ಖರೆ ನೀವ್ ಇರ್ಲಾರ್ದಾಗ ನೀವ್ ಬರ್ಬೇಕಂತ ಇವತ್ತು ಬಂದಿಲ್ಲ. ನೋಡಿ ರೈತ ಬಾಂಧವ್ರಿ, ಕರ್ನಾಟಕದ ರೈತ ಬಾಂಧವ್ರಿಗೆ ಹೇಳ್ತಾ ಇದ್ದೀನಿ ನಾ ಇದನ್ನು. ಇದೇನು ಇವತ್ತು ರೈತ ರತ್ನಗಳು ಬಂದಾರ ನಮ್ಮ ಹತ್ರ, ತಮಗೆ ಕಳಕಳಿಯಿಂದ ಹೇಳ್ತೀನಿ, ನಿಮ್ಮಲ್ಲಿ ಯಾರಾದರೂ ನೈಸರ್ಗಿಕ ಕೃಷಿ ಮಾಡ್ತಿದ್ರೆ ನನಗೆ ನನ್ನ ನಂಬರ್ ಇದೆ, ನಾನು ವಿಡಿಯೋ ನೋಡಿದ್ರೆ ಫೋನ್ ಮಾಡಿ ಹೇಳ್ರಿ. ನಿಮ್ಮಿಂದ ಯಾವುದೇ ಒಂದು ಪೈಸಾ ತೊಗೊಳಲ್ಲ. ನನಗೆ ಸಾಯಿಬಾಬಾ ಭಯಂಕರ ಕೊಟ್ಟ, ನನಗೆ ನಾನು ನಿಮ್ಮಿಂದ ತೊಗೋಬೇಕು, ಅದು ರೈತನಿಂದ ನಾ ಎಂದೂ ತೊಗೊಳಲ್ಲ. ಅದಕ್ಕೆ ನೀವು ಯಾವುದೇ ಕೃಷಿಕರ ನೈಸರ್ಗಿಕ ಕೃಷಿಕರ ಇದ್ದರೆ ನನ್ನ ಜೀಪ್ ತೊಗೊಂಡು ನೀವು ನಾಷ್ಟಾನು ಮಾಡಿಸ್ಬೇಡ್ರಿ, ಊಟನೂ ಕೊಡಬೇಡ್ರಿ. ನಂದು ನಾಷ್ಟ ನಂದು ಊಟ ಬಿಡ್ರಿ ಅಂದರೂ ಮೃಷ್ಟಾನ್ನ ಭೋಜನ ಉಣಿಸ್ಯಾರ ರೈತರು ನಮಗೆ. ಕರ್ಕರ್ದು ಸವಿತಾ ಅಕ್ಕ ಅಲ್ಲಿ, ಸಿರಾಜುದ್ದೀನ್ ಮೂಲಿ ಮನಿ ಅಲ್ಲಿ, ಬೀರಪ್ಪಣ್ಣ ಒಗ್ಗಿ, ರಾಜ ಎಲ್ಲರೂ ಒಟ್ಟರು ಏನು ಮಾಡ್ತೀನಿ ಒಟ್ಟರು ನಮಗೆ ಮೃಷ್ಟಾನ್ನ ಉಣಿಸ್ಯಾರ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಯಾರು ಇದ್ರಿ ಹೇಳ್ರಿ, ಫೋನ್ ಮಾಡಿರಿ, ನಾ ಬಂದು ಸ್ವಲ್ಪ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 80% ನೀವು ನೈಸರ್ಗಿಕ ಕೃಷಿಕರು ಇರಬೇಕು. ಅದ್ರ ಸಂಬಂಧ ನಾ ಅಲ್ಲಿ ಓಡಿ ಬರ್ತೀನಿ, ಅದು ಎಷ್ಟೇ ದೂರ ಇದ್ದರೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಿಮ್ಮನ್ನು ನಾವು ಜಗತ್ತಿಗೆ ಪರಿಚಯ ಮಾಡಬೇಕು. ಮುಂದಿನ ಜಾತ್ರೆಯಲ್ಲಿ ಈಗ ಎಷ್ಟು ಮಂದಿ ಬಂದಾರಲ್ಲ, ಇದ್ರ 10 ಪಟ್ಟು ಬರ್ಬೇಕು ಎಲ್ಲರೂ ನಮ್ಮಲ್ಲಿ ರೈತರು. ರೈತರಿಂದೇ ನಡೆದದ, ರೈತರಿಂದೇ ಜಗತ್ತು ಅನ್ನೋದು ನಾ ಸಾರಿ ಹೇಳ್ಬೇಕಾಗಿದೆ ಜಗತ್ತಿಗೆ. ದಯಮಾಡಿ ಬನ್ನಿರಿ, ಇದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಡ್ರಿ ಊಟ ಮಾಡೋಣ, ನಡ್ರಿ. ನಿನಗೆ ಇಲ್ಲೇ ತಂದು ಕೊಡು ಅಂದ್ರೆ ಆಗಿತ್ತಲ್ಲ. ಇವ್ರು ಗ್ರಾಮೀಣ ಬ್ಯಾಂಕ್ ತಂದು ಕೊಡು. ಧನ್ಯವಾದಗಳು. ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಮೇಟಿ ಅವ್ರಂತೆ ಎಲ್ಲ ನಮ್ಮ ನೇಬರ್ ಹೊಸರು 4 ಮಂದಿ ಅಲ್ಲೇ ಇದ್ದೀವಿ. ಯಾವ ಸರ್? ನಮ್ದು ಮಂಗಳಾರ ಸುರ್ಪುರ ತಾಲೂಕು. ಬಿಜಾಪುರ ಗಜಾಪುರ. ಇಲ್ರಿ ಎಲ್ಲಾರು ಸನ್ಮಾನ ಮಾಡಕ್ ಬಂದಾರೆ. ನೀವು ಹಿಂಗ್ ಕಾಲ್ ಬೀಳ್ತಿರ್ಲ ಅವ ಸಿಟ್ಟಿಗೆ ಇರ್ತಾನ ನನ್ನ ಮೇಲೆ. ಅಲ್ಲ ಎಲ್ಲಾರು ಶೇಕ್ ಕೊಟ್ಟಾವ್ರಿ ಎಲ್ಲಾರು. ಏ ಜಾವೇದ ಮಗಳು ಅಲ್ಲ, ಮಗಳು ಬರಾಕಿದ್ವಿ ಸಿಟ್ಟಿಗೆ ಇರ್ಬಾರ್ದು ಹೆಚ್ಚಿಲ್ಲ. ಅಲ್ಲ ಮಾವು ಸನ್ಮಾನ ಮಾಡಕ್ ಬಂದಾರ. ಜಾವೇದ ಕರಿತಿದ್ರೆ ಅದಕ್ಕೆ ಮಗಳು ರಂಸಕ್ ಬಂದಾಳ. ಈಗ ನಾವು ಸನ್ಮಾನ ಮಾಡಿ ಕರಿತಿರ್ಲ ನಮ್ಗೇನ್ ಏನಿಲ್ಲ ಮುಂದೆ ಕರೆಯಂಗೆ ಮಾಡ್ಕೊಳಕ. ಏ ಜಾವೇದ ಕರಿ ಅವಿ ಅಮ್ಮ ಸುಜಾತಾ ಕರೂರ್ ಸವಿತಾ ಕರೂರ್ ತೋರ್ಸದ್ ನಾವು. ಈಗ ಸವಿತಾ ಕರೂರ್ ಅವ್ರ ಮನ್ಯಾಗ ಬೂದಿ ಒಳಗಿನ ಮಂಡಿ ತಿಕ್ಕದು ಮಾಡ್ಯಾರಿ. ನೀವು ವಿಮ್ ತಿಕ್ತಿರಲ್ಲ 100% ಕ್ಯಾನ್ಸರ್ ಅವ್ರಿಗೆ. ಬೂದಿಯಿಂದಲೇ ಕುಳ್ಳು ಸುಟ್ಟೆ, ಆಗಳು ಕುಳ್ಳು ಸುಟ್ಟೆ ಮಂಡಿ ತಿಕ್ಕಬೇಕು. ನೀವು 100 ವರ್ಷ ಬಾಳ್ತೀರಿ, ಇಲ್ಲಾಂದ್ರೆ 100% ಕ್ಯಾನ್ಸರ್. ನಾವು ವಿಮ್ ತೊಳೋದು. ನಾವು ರೈತರಲ್ಲಿ ರಿಕ್ವೆಸ್ಟ್ ಮಾಡೋದು ಅದೇ ರೀ, ರೈತರಲ್ಲಿ ರಿಕ್ವೆಸ್ಟ್ ಮಾಡೋದು ಅಷ್ಟೇ ರೀ. ನೈಸರ್ಗಿಕ ಬೆಳೆ ನಿಮ್ 10 ಎಕರೆ ಅದಾವಲ್ರಿ, 5 ಎಕರೆ ಬೆಳೀರಿ. ನಮ್ಮ ಮಕ್ಕಳ ಸಂಬಂಧ ಮೊಮ್ಮಕ್ಕಳು. ಈಗ ನೀವ್ ಯಾರೇ ಮನ್ಯಾಗ ಒಂದು ಮಗು ಜಾರಿ ಬಿತ್ತಂದ್ರೆ ಎದಿ ಹೊಡ್ಕೋತಾಳ ತಾಯಿ, ಬಟ್ ಕ್ಯಾನ್ಸರ್ ಆದಾಗ ಹೆಂಗ್ ಹೇಳಿ ಮುಂದೆ ಆಕಿ ಪರಿಸ್ಥಿತಿ ಅಂತ ಕುಳ್ಳು ಸಿಗ್ತಾವ್ರಿ. ಇಲ್ಲಿ ಅದು ಕರ್ಸಿನಲ್ರಿ ನಿಮ್ಗ. ಸಿದ್ದೇಶ್ವರಪ್ಪರು ಚಿತಾಭಸ್ಮನಿ ಪೂರಾ ಕಳೆದು ಕುಳ್ಳು ತಂದು ಕೊಟ್ಟಾರ್ರಿ ಅವ್ರು ತೋಟದಂದು. ಸಿದ್ದೇಶ್ವರಪ್ಪ ಅವರು ಚಿತಾಭಸ್ಮ ಮಾಡಿದ್ದೆ ಅವ್ರು ಪೂರಾ 10,000 ಕುಳ್ಳು ತಂದು ಕೊಟ್ಟಾರ್ರಿ. ಆ ಕುಳ್ಳನಾಗ ಸಿದ್ದೇಶ್ವರಪ್ಪಾಜಿ ಚಿತಾಭಸ್ಮ ಮಾಡ್ಯಾರಿ. ನೀವು ಸಿಗುದಿಲ್ಲ ಅಂತಿಲ್ರಿ, ನಾವು ಹುಡ್ಕೋತ ಹೋಗ್ಬೇಕು. ರೈತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಸರ್ವರಿಗೂ ಈ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ, ಇದು ಒಂದು ಸೌಭಾಗ್ಯ ಸರಿ. ನಮ್ಮ ಅಣ್ಣನವರಿಗೆ ನಮಗೆ ಅಣ್ಣನಿಲ್ಲ, ಅಕ್ಕ ನನಗ ಎಲ್ಲ ಆಗಲ್ಲ, ಅಮ್ಮ ಆಗಲ್ಲ, ತಾಯಿ ಆಗಲ್ಲ, ಎಲ್ಲ ಸರ್ವವೂ ಆಗಿ ನನಗಲ್ಲ. ಅಣ್ಣ ಇರಲಿಲ್ಲ. ಈ ಅಣ್ಣ ನನಗೀಗ 6 ವರ್ಷದಿಂದ ಪ್ರತಿ ಸರಿ ನಮ್ಮ ಆಶ್ರಮದ ಹತ್ರ ಗಾಡಿ ಕಳಿಸ್ತಾರ. ರೇಣು ಪಾಟೀಲಮ್ಮ ತಮ್ಮ ಅಧಿಕೃತ ಮಗಳಾಗಿ ಮಾಡ್ಕೊಂಡಿದ್ದಾರೆ. ನಮಗ ಪ್ರತಿ ವರ್ಷ ದೇವರ
ಭಯಾನಕ ಮಾಲೀಕವನ್ನ ದರ್ಶನ ಮಾಡಿಸ್ತಾರ. ಇಲ್ಲಿ ಎಂತ ನಮ್ಮದು ಎಷ್ಟೋ ಜನ್ಮದ ಪುಣ್ಯ ಇರಬೇಕು ಅಂತ ಅನಿಸ್ತದೆ ನನಗ. ಹಾಗೆ ಇವ್ರು ಮಾಡುವಂತ ಕಾರ್ಯ ಇದು ಅತೀವ ಇದು ಬೆಳೆಯುತ್ತೆ. ಹೊರಗಡೆ ಇಂಡಿಯಾೊಳಗೆ ಹೋಗ್ಬೇಕು ಅನ್ಕೊಂಡು ಈಗ ಇದನ್ನು ಪ್ರೋತ್ಸಾಹ ಮಾಡಿದ್ರೆ ಪ್ರತಿಯೊಂದು ಸಾವಯವ ಕೃಷಿಕರಿಗೂ ಪ್ರೋತ್ಸಾಹ ಕೊಡಕ್ಕಾಗ್ತದೆ. ಹಂಗ ಎಲ್ಲರೂ ಮನೆ ಪ್ರತಿಯೊಂದು ಮಕ್ಕಳಿಗೆ ಡಾಕ್ಟರ್ಸ್ ಮಾಡೋದು ಇಂಜಿನಿಯರ್ ಮಾಡೋದು ಬೇಡ, ಒಂದು ಮನೆ ಮಗು ಸಾವಯವ ಕೃಷಿಕ ಆಗಲಿ ಅಂತ ಹೇಳಕ್ ಬಯಸ್ತೇನೆ ನಾನು ಇದ್ರ ಮೂಲಕ. ಹಾಗೆ ಕೂಡ ಈಗ ನನ್ನ ಹಣ ಮಗನು ಅವ್ರ ದೊಡ್ಡಮ್ಮನ ದಿನ ಹೇಳ್ತಿರ್ತಾರ, ನಾ ಒಕ್ಕಲ್ತನ ಮಾಡ್ತೀನಿ ಮಮ್ಮಿ, ನಾ ಸಾಕಿ ನನಗ ಅಂತ ಹೇಳ್ತಿರ್ತಾರೆ. ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ನೋಡ್ರಿ. ಸಿಟಿ ಒಳಗ ಎಷ್ಟು ನೀವು ಮನೆ ಕಟ್ಟಿದ್ರೆ ದೊಡ್ಡವರಲ್ಲ. ಈ ರೈತ ಅದನ್ನ 41 ಎಕರೆ ಎಷ್ಟು ಇರ್ತೈತಣ್ಣ ಅದು? 40 ಗುಂಟೆ. ಹಾ, 1 ಎಕರೆಗೆ 40 ಗುಂಟ ಇರ್ತೈತಿ. ಆ 40 ಎಕರೆ ಒಳಗೆ 40 ಗುಂಟನಾಗಿ ಒಂದು ಕಟ್ಟಿದಂಗಿರಿ ನಾವು ಮನೆ ಸಿಟಿ ಒಳಗೆ ಭಾಳ ಶ್ರೀಮಂತರು ಅಂತ ಹೇಳಿ ಚಂಪ ಕಟ್ಕೊತೀವಿ. ಆದ್ರೆ